ನಮಸ್ತೆ, ನಾನು ಬಸವರಾಜು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏನಾಗ್ತಿದೆ? 6 ಮಂದಿ ಗೇಮ್ ಚೇಂಜರ್ಸ್ ಸೋಲು ಗೆಲುವಿನ ಲೆಕ್ಕಾಚಾರಗಳನ್ನು, ಅದು ಸಮರ್ಥ್ ಶಾಮ್ನೂರ್ ಇರಬಹುದು, ಅಥವಾ ಶ್ರೀನಿವಾಸ್ ದಾಸಕರಿಯಪ್ಪ ಇರಬಹುದು, ಅಥವಾ ಅಫ್ಜರ್ ಕೊಡ್ಲಿಪೇಟೆ ಇರಬಹುದು, SDPI ಅಭ್ಯರ್ಥಿ, ಇನ್ನುಳಿದಂತಹ ಪಕ್ಷೇತರದ್ದೇ ಇರಬಹುದು. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂತಹ ಸ್ಪಷ್ಟ ಚಿತ್ರಣವನ್ನು ಕೊಡಬಲ್ಲರು. ಯಾರವರು 6 ಜನ? ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು, ಅಹಿಂದ ಸರ್ಕಾರ. ಹೌದು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ, ಸಾದಿಕ್ ಪೈಲ್ವಾನ್ ಅವರು ಯಾವುದೋ ಮರ್ಜಿಗೆ ಒಳಗಾದರು, ಅದು ಸೆಕೆಂಡ್ರಿ. ಆದರೆ ಅಲ್ಪಸಂಖ್ಯಾತರ ಆಕ್ರೋಶ, ಸಿಟ್ಟು, ಸೆಡವು ಎಂಥದ್ದು, ಅವರ ಸ್ವಾಭಿಮಾನ ಎಂಥದ್ದು? 2028ಕ್ಕೆ ಏನಾಗಬಹುದು, ಇದೇ ರೀತಿ ಕಾಂಗ್ರೆಸ್ ಸರ್ಕಾರ ಮೈಮರೆತರೆ ಅನ್ನುವ ದಿಕ್ಸೂಚಿಯನ್ನು, ಪಲ್ಸ್ ಚೆಕ್ಕನ್ನು ಕೊಡಬಲ್ಲದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ರಿಸಲ್ಟ್. ಮೇ 4ನೇ ತಾರೀಕು ಅದು ಗೊತ್ತಾಗುತ್ತೆ. ಇದು ಒಂದು. ಎರಡನೇದು, ಖುದ್ದು ಉಪಮುಖ್ಯಮಂತ್ರಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಈ ಚುನಾವಣೆಯನ್ನು, ಈ ರಣಕಣವನ್ನು, ದಾವಣಗೆರೆ ದಕ್ಷಿಣವನ್ನು ತುಂಬ ಸ್ಪರ್ಧಾತ್ಮಕವಾಗಿ, ಗಂಭೀರವಾಗಿ ತಗೊಂಡಿದ್ದಾರೆ. ಗೆಲ್ಲೇಬೇಕು ಅಂತ ಅವರ ಟೀಮ್ 22 ವಾರ್ಡ್, ದಾವಣಗೆರೆ ಮಹಾನಗರ ಪಾಲಿಕೆ 45 ವಾರ್ಡ್ಗಳ ಪೈಕಿ 22 ವಾರ್ಡ್ ಈ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ, ಅಲ್ಲ ಬೀಡುಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, 24 ಗ್ರಾಮಗಳೇನಿದ್ದಾವೆ ಆ ಗ್ರಾಮಗಳಲ್ಲೂ ಕೂಡ ಬೀಡುಬಿಟ್ಟಿದ್ದಾರೆ. ಕತ್ತಲ ರಾತ್ರಿಯ ರಾಜಕಾರಣ ಏನಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಕೆಲವರು ಮುಸ್ಲಿಮೇತರರಿಗೆ 8ರಿಂದ 10 ಸಾವಿರ ಕೊಡಬಹುದು, ಮುಸ್ಲಿಮರಿಗೆ 20 ಸಾವಿರ ಕೊಡಬಹುದು ಅನ್ನುವಂತಹ ಚರ್ಚೆ ನಡೀತಿದೆ ಕ್ಷೇತ್ರದಲ್ಲಿ. ಇದು ವಾಸ್ತವ. ಇದು ಒಂದು ಕಡೆ. ಈ 6 ಗೇಮ್ ಚೇಂಜರ್ಸ್ ಏನಾಗಬಹುದು? ನಾನು ನಿಮಗೆ 22 ವಾರ್ಡ್, 24 ಹಳ್ಳಿಗಳ ಬೂತ್ ಮಟ್ಟದ ಮಾಹಿತಿಯನ್ನು ಕೊಡಬಲ್ಲೆ. ಯಾಕಂದರೆ ಬಹುಪಾಲು ಮಾಧ್ಯಮಗಳು, ಯೂಟ್ಯೂಬರ್ಸ್ ಕೇವಲ ಲೀಡರ್ಸ್ಗಳ ಹಿಂದೆ ನಿಂತ್ಕೊಂಡು ಅಲ್ಲಿಗೆ ಬರುವಂತಹ ಸ್ಟಾರ್ ಪ್ರಚಾರಕರನ್ನಷ್ಟೇ ಮಾತಾಡಿಸ್ತಿತ್ತು. ಆದರೆ ನಾನು 24 ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೀನಿ. 24 ಗ್ರಾಮಗಳ ಬೂತ್ ಲೆಕ್ಕವನ್ನು ನಿಮಗೆ ಕೊಡಬಲ್ಲೆ. ಬೂತ್ ಲೆಕ್ಕಾಚಾರ, ಆ ಬೂತ್ ಮಟ್ಟದಲ್ಲಿ ಏನಾಗ್ತಿದೆ, ಏನೆಲ್ಲ ವ್ಯತ್ಯಾಸಗಳಿದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತೀನಿ. ಅದು ಎಕ್ಸಿಟ್ ಪೋಲ್ ಸಂದರ್ಭದಲ್ಲಂತೂ ನಿಮಗೆ ಪೂರ್ಣ ಮಾಹಿತಿ. ಒಂದು ವಾರ್ಡಲ್ಲಿ, ಒಂದು ಬೂತಲ್ಲಿ BJP ಕಾಂಗ್ರೆಸ್ ಲೆಕ್ಕ ಏನಾಗಬಹುದು, SDPI ಲೆಕ್ಕ ಏನಾಗಬಹುದು ಅನ್ನೋ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಡ್ತೀವಿ. ಪ್ಯೂರ್ ರಿಸರ್ಚ್ ಕಂಟೆಂಟನ್ನು ನಾವು ಈಗಾಗಲೇ ರೆಡಿ ಮಾಡ್ಕೊಂಡಿರುವಂಥದ್ದು. ವೋಟಿಂಗ್ ನಂತರದ ಲೆಕ್ಕವನ್ನು ಕೂಡ ಪಡ್ಕೊಳ್ತೀವಿ. ಈಗ 6 ಗೇಮ್ ಚೇಂಜರ್ಸ್ ಯಾರು, ಏನಾಗಬಹುದು? ನಂಬರ್ 1, ಜಮೀರ್ ಅಹಮದ್ ಖಾನ್, ಸಿದ್ದರಾಮಯ್ಯ ಅವರ ಅತ್ಯಾಪ್ತರು, ಸಚಿವರು. ಚುನಾವಣೆ ಟಿಕೆಟ್ ಘೋಷಣೆಗೂ ಮುಂಚೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ದಿದ್ರೆ ರಾಜೀನಾಮೆ ಕೊಡ್ತೀನಿ ಅಂದಂತಹ ಸಚಿವರು. ಅವನು ಯಾರ್ರೀ ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿದಂತಹ ಸಚಿವ SS ಮಲ್ಲಿಕಾರ್ಜುನ್ ಅವರ ಹೇಳಿಕೆ ಅಲ್ಪಸಂಖ್ಯಾತರನ್ನು ಆಕ್ರೋಶಕ್ಕೆ ಈಡು ಮಾಡಿತ್ತು. ಆ ನಂತರದಲ್ಲಿ CM ಅವರು ಖುದ್ದಾಗಿ ಫೋನ್ ಮಾಡಿಸಿದ್ದಕ್ಕೆ SS ಮಲ್ಲಿಕಾರ್ಜುನ್ ಅವರ ಮೂಲಕ ಬಂದರು ಜಮೀರ್ ಅಹಮದ್ ಖಾನ್. ಆದರೆ ಪ್ರಚಾರಕ್ಕೆ ಮಾತ್ರ ಹೋಗಲಿಲ್ಲ. ಸಮರ್ಥ್ ಅವರನ್ನು ಬಿಗಿದಪ್ಪಿಕೊಂಡು ಅವ್ರ ಕೆನ್ನೆಗೊಂದು ಮುತ್ತು ಕೊಟ್ಟು ನಾವು ಗೆಲ್ತೀವಿ ಅಂತ ಹೇಳಿ ಹೋದರೆ ವಿನಃ ಪ್ರಚಾರ ಮಾಡಲಿಲ್ಲ. 80,000 ಮುಸಲ್ಮಾನರ ಮತಗಳು ಏನಾಗಬಹುದು ಈ ಸಲ? ಜಮೀರ್ ತಾಕತ್ತೇನು, ಅಲ್ಪಸಂಖ್ಯಾತರ ತಾಕತ್ತೇನು, ಅವರ ಸ್ವಾಭಿಮಾನ, ಸಿಟ್ಟು, ಸೆಡುವುಗಳೆಂಥದ್ದು ಅನ್ನೋದು ಜನಕ್ಕೆ ಗೊತ್ತಾಗಲಿದೆ. 1 ಗಂಟೆಲಿ ಏನು ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿರುವಂತಹ ಜಮೀರ್ ಅವರ ಮಾತು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಇನ್ನೂ ಮುಖ್ಯ ಅಂದರೆ ಅಲ್ಪಸಂಖ್ಯಾತರ ಆಕ್ರೋಶ ಇಲ್ಲಿ ಹಲವು ರೀತಿಯಲ್ಲಿ ಕಾಣಿಸುತ್ತೆ. ಒಂದು, ಜಮೀರ್ ಅವರಿಗೆ ಬೈದರು, ಸಾದಿಕ್ ಪೈಲ್ವಾನ್ ಅವರನ್ನು ಒಂದು ಮರ್ಜಿಗೆ ಒಳಪಡಿಸಿದ್ರು, ಅಥವಾ ಅವ್ರನ್ನ ಬೆದರಿಸಿದ್ರು, ಪ್ರಭಾವ ಒಳಪಡಿಸಿದ್ರು, ಅವರನ್ನು ತಣ್ಣಗೆ ಮಾಡಿಸಿದ್ರು. ಅವರು ಬಂಡಾಯ ಅಭ್ಯರ್ಥಿ ಆಗಿದ್ದಿದ್ರೆ ನಾವು ಗೆಲ್ಲಿಸ್ತಿದ್ವಿ. ಇನ್ನುಳಿದಂತೆ 12 ಮಂದಿ ಕಣದಲ್ಲಿದ್ದಾರೆ, SDPI ಅಭ್ಯರ್ಥಿ ಅಫ್ಜರ್ ಕೊಡ್ಲಿಪೇಟೆ ಸೇರಿದಂತೆ. ಅವರ ಲೆಕ್ಕ ಏನಾಗಬಹುದು? 2008ರಿಂದ 2023 ತನಕ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಪಕ್ಷೇತರವಾಗಿ ಯಾರೆಲ್ಲ ನಿಂತಿದ್ದಾರೆ ಅವರೆಲ್ಲರೂ ಕೂಡ ಕನಿಷ್ಠ 1ರಿಂದ 2,000 ಮತಗಳನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಇನ್ನೂ ಇಂಪಾರ್ಟೆಂಟ್, JDS ಒಂದು ನಿಜಕ್ಕೂ ಅಖಾಡದಲ್ಲೇ ಇದ್ದಿದ್ದರೆ, ಅವರಿಗೆ ಮುಸಲ್ಮಾನ ಅಭ್ಯರ್ಥಿಯ ಟಿಕೆಟ್ ಕೊಟ್ಟಿದ್ದರೆ, JDS ಅಲ್ಪಸಂಖ್ಯಾತರಿಗೆ BJP ಆಲ್ಟರ್ನೇಟಿವ್ ಆಗ್ತಿರಲಿಲ್ಲ. ಕಾಂಗ್ರೆಸ್ ಬದಲಿಗೆ JDSಗೆ ಓಟ್ ಹಾಕೋರು. JDS ಕೂಡ 27,000 ಮತ ತಗೊಂಡಿರುವಂತಹ ಒಂದು ಚರಿತ್ರೆ ಇದೆ ಈ ಕ್ಷೇತ್ರದಲ್ಲಿ. ಜಮೀರ್ ಅಹಮದ್ ಖಾನ್ ಅವರ ಲೆಕ್ಕ ಏನಾಗುತ್ತೆ? ಕೇರಳ ಪ್ರಚಾರಕ್ಕೆ ಹೋದವರು ಬಂದ ತಕ್ಷಣ 1 ಗಂಟೆ 2 ಗಂಟೆ ಪ್ರೆಸ್ ಮೀಟಲ್ಲಿ ಕೂತರು, ಸಮರ್ಥ್ಗೆ ಮುತ್ತು ಕೊಟ್ಟರು, ಹೋದರು. ನಾನು ಮಲ್ಲಿಕಾರ್ಜುನ್
ಚಡ್ಡಿ ದೋಸ್ತ್ ಅಂತ ಹೇಳಿಕೆ ಕೊಟ್ಟರು. ಅಲ್ಲಿಗೆ ಕತೆ ಮುಗೀತು. ಜಮೀರ್ ಅವರು ಕನಿಷ್ಠ 20,000 ಮತಗಳನ್ನು ಎಲ್ಲಿಗೆ ಬೇಕಾದ್ರೂ ಶಿಫ್ಟ್ ಮಾಡಬಲ್ಲಂತಹ ತಾಕತ್ತು ಅಲ್ಪಸಂಖ್ಯಾತರದು ಇದೆ. ಒಂದು ಗ್ರೌಂಡ್ ರಿಪೋರ್ಟ್ ಪ್ರಕಾರ 10,000 ಮತಗಳು ಶಿಫ್ಟ್ ಆಗುತ್ತೆ ಜಮೀರ್ ಕಡೆಯಿಂದ. ಯಾರಿಗೆ? BJPಗೆ ಬೀಳುತ್ತೋ, JDSಗೆ ಬೀಳುತ್ತೋ, SDPI ಬೀಳುತ್ತೋ, ವೋಟಿಂಗ್ ದಿನ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎರಡನೇ ಗೇಮ್ ಚೇಂಜರ್ ವಿನಯ್ ಕುಮಾರ್. 2024 ಲೋಕಸಭಾ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ 42,907 ಮತಗಳನ್ನು ಪಡ್ಕೊಂಡಂತಹ ವ್ಯಕ್ತಿ. ವಿದ್ಯಾವಂತ, ವಿನಯವಂತ, ಅಹಿಂದ ನಿಜವಾದ ಸಿದ್ಧಾಂತ ಏನಿದೆ ಅದನ್ನು ಒಪ್ಪುವಂತಹ ನಾಯಕ. ಇವತ್ತು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ರೆ ನಾನು ಬೆಂಬಲಿಸ್ತಿದ್ದೆ, ಸಾದಿಕ್ ಪೈಲ್ವಾನ್ ಅಖಾಡದಲ್ಲಿದ್ದರೆ ನಾನು ಬೆಂಬಲಿಸ್ತಿದ್ದೆ, ಅವರಿಲ್ಲ, ಆ ಕಾರಣಕ್ಕೋಸ್ಕರ ನಾನು ದಮನಿತ ಸಮಾಜದ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರನ್ನು ಬೆಂಬಲಿಸ್ತೀನಿ. ಇಲ್ಲೂ ಕೂಡ ಸುಮಾರು 30-40 ಸಾವಿರ ಕುರುಬ ಸಮಾಜದ ಮತಗಳಿದ್ದಾವೆ. ಅದಲ್ಲದೆ ಉಪ್ಪಾರ ಸಮಾಜದ 17,000 ಮತಗಳು. ಇನ್ನುಳಿದಂತೆ ಒಂದಷ್ಟು ಹಿಂದುಳಿದ ಮತಗಳೇನಿದಾವೆ ಅವೆಲ್ಲವನ್ನು ಕಟ್ಟು ಕದಲದಂತೆ ಕಾಂಗ್ರೆಸ್ನಿಂದ ಶಿಫ್ಟ್ ಮಾಡಿಸುವ, ದಾಸ ಕರಿಯಪ್ಪ ಅವರನ್ನು ಗೆಲ್ಲಿಸುವಂತಹ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಇಲ್ಲಿ ಇನ್ನೂ ಇಂಪಾರ್ಟೆಂಟ್ ಚರ್ಚೆ ಆಗುವಂಥದ್ದು ಇದೇ. ಶಾಮನೂರು ಶಿವಶಂಕರಪ್ಪ ಅವರು ಒಕ್ಕಲಿಗರನ್ನ, ಲಿಂಗಾಯತರನ್ನು ಎದುರಾಕೊಂಡು ನೀವು ಜಾತಿ ಗಣತಿ ಜಾರಿಗೆ ತರ್ತೀರಾ, ಈ ರಾಜ್ಯದಲ್ಲಿ ರಾಜ್ಯಭಾರ ಮಾಡೋಕ್ಕಾಗುತ್ತಾ ಅಂತ ಹೇಳಿಕೆ ಕೊಟ್ಟಿದ್ರಲ್ಲ, ಆ ಹೇಳಿಕೆ ಮತ್ತು ಪಾಳೆಗಾರಿಕೆಯ ರಾಜಕಾರಣದ ವಿರುದ್ಧ ಬೋಳಪ್ಪ, ಕಾಳಪ್ಪ, ರಾಮಪ್ಪ ಯಾವನ್ ಬಂದರೂ ನಾವು ಕೇರ್ ಮಾಡಲ್ಲ, ವಿನಯ್ ಕುಮಾರ್ ಬಂದರೆ ನಮಗೇನಂತೆ ಅಂತ ಲೋಕಸಭಾ ಚುನಾವಣೆಯಲ್ಲಿ ಇದೇ SS ಮಲ್ಲಿಕಾರ್ಜುನ್ ಅವರು ಆಡಿದಂತಹ ಮಾತುಗಳು ಎಲ್ಲವನ್ನೂ ಕೂಡ ಜನರ ಮುಂದಿಟ್ಟು ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಫುಲ್ ಸ್ಟಾಪ್ ಹಾಕಿ ಒಬ್ಬ ಬಡವನನ್ನು ಗೆಲ್ಲಿಸೋಣ ಅನ್ನುವಂತಹ ಮಾತನ್ನು ವಿನಯ್ ಕುಮಾರ್ ಅವರು ಆಡ್ತಾ ಬಂದಿದ್ದಾರೆ. ಸುದೀರ್ಘ ಪಾದಯಾತ್ರೆಯನ್ನು ಮಾಡಿದ್ದಾರೆ. ಇವರು ಹದಡಿ ಕಾಲಿಟ್ಟಾಗ ಅಥವಾ ಕನಗೊಂಡನಹಳ್ಳಿ ಕಾಲಿಟ್ಟಾಗ ಅಥವಾ ನಿಮಗೆ ತುರ್ಚಿಗಟ್ಟಕ್ಕೆ ಕಾಲಿಟ್ಟಾಗ ಅಥವಾ ನಿಮಗೆ ಬುಳ್ಳಾಪುರಕ್ಕೆ ಕಾಲಿಟ್ಟಾಗ ಎಲ್ಲ ಕಡೆ ಕೂಡ ಪಾಸಿಟಿವ್ ಆದಂತಹ ಒಂದು ವೈಬ್ ಕ್ರಿಯೇಟ್ ಆಗಿದೆ. ವಿನಯ್ ಕುಮಾರ್ ಗೇಮ್ ಚೇಂಜರ್ ಆಗಬಹುದು. ಅಲ್ಪಸಂಖ್ಯಾತರನ್ನೂ ಒಟ್ಟುಗೂಡಿಸುವ, ಹಿಂದುಳಿದವರನ್ನೂ ಬರಸೆಳೆದುಕೊಳ್ಳುವ. ವಿಶ್ವನಾಥ್ ಅವರು ಬಂದಿದ್ರು ನೋಡಿ, ಎಷ್ಟು ನಾಜೂಕಾಗಿ ಹೋದ್ರು, ವಿವಾದಾತ್ಮಕ ಹೇಳಿಕೆ ಮಾಡಲಿಲ್ಲ. ಹಳ್ಳಿ ಹಕ್ಕಿ ವಿಶ್ವನಾಥ್ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಪಾಸಿಟಿವ್ ಆಗಿರಲಿ ಅಖಾಡ ದಾಸ್ ಕರಿಯಪ್ಪ ಅವರ ಪರವಾಗಿ ಅಂತಲೇ ನೋಡಿಕೊಂಡ್ರು. ಇಲ್ಲಿ ಎರಡನೇ ಗೇಮ್ ಚೇಂಜರ್ ವಿನಯ್ ಕುಮಾರ್ ಆಗ್ತಾರೆ. ಮೂರನೇ ಗೇಮ್ ಚೇಂಜರ್ ಅಜಯ್ ಕುಮಾರ್. ಇದೇ ಶಾಮನೂರು ಶಿವಶಂಕರಪ್ಪ ಅವರ ವಿರುದ್ಧ 2023 ವಿಧಾನಸಭಾ ಚುನಾವಣೆಯಲ್ಲಿ BJP ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದು 56,410 ಮತಗಳನ್ನು ಪಡ್ಕೊಂಡಿದ್ರು. ಈಗ ಸಮರ್ಥ್ ವರ್ಸಸ್ ದಾಸ್ ಕರಿಯಪ್ಪ ಅನ್ನೋದಕ್ಕಿಂತಲೂ ವಿನಯ್ ಕುಮಾರ್, ಅಜಯ್ ಕುಮಾರ್ ಅನ್ನುವಂತಹ ಚಿತ್ರಣ ಫೀಲ್ಡ್ನಲ್ಲಿ ಇದೆ. ಪಂಚಮಸಾಲಿ ಸಮುದಾಯದ ಮತಗಳನ್ನು ಕಟ್ಟು ಕದಲದಂತೆ BJPಗೆ ಶಿಫ್ಟ್ ಮಾಡಿಸುವ ಸಾಧ್ಯತೆ ಇದೆ ಅಜಯ್ ಕುಮಾರ್ ಅವರ ಮೂಲಕ. ಒಂದು ವೇಳೆ ಅದು ಸಾಧ್ಯವಾದರೆ ಲಿಂಗಾಯತ ಮತಗಳು ಅರ್ಧಕ್ಕಿಂತ ಹೆಚ್ಚು BJP ಪಾಲಾಗಬಹುದು. ಆ ಕಾರಣಕ್ಕೋಸ್ಕರನೇ ಅಜಯ್ ಕುಮಾರ್ ಅವರು ಗೇಮ್ ಚೇಂಜರ್ ಆಗಿ ಕಾಣ್ತಾರೆ. ಇನ್ನೂ ಇಂಪಾರ್ಟೆಂಟ್ ಅಂದರೆ, ನಾನು ಅಹಿಂದ ಅಂತ ಹೇಳಿಕೆ ಕೊಟ್ಟಂತಹ ಮತ್ತು BJP ಅಯೋಗ್ಯರು, ಮುಠಾಳ್ರು ಅನ್ನುವಂಥ ಹೇಳಿಕೆ ಕೊಟ್ಟಂತಹ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ನೇರವಾಗಿ ಗಟ್ಟಿಯಾಗಿ ಪ್ರದೀಪ್ ಈಶ್ವರ್ ರೀತಿಯಲ್ಲೇ ಟಾಂಗ್ ಕೊಟ್ಟು ಅವರನ್ನು ಪಂಥಾಹ್ವಾನಕ್ಕೆ ಕರೆದಿದ್ದು ಮತ್ತು ಅವರನ್ನು ಒಂದು ರೀತಿಯಲ್ಲಿ ಟ್ರಾಪ್ ಮಾಡಿದ್ದು ಅಜಯ್ ಕುಮಾರ್ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಗೇಮ್ ಚೇಂಜರ್ ಆಗ್ತಾರೆ. ಹಾಗೆ ನೋಡಿದ್ರೆ ವಿನಯ್ ಕುಮಾರ್ 10ಕ್ಕೆ 9% ದುಡಿತಿದ್ದಾರೆ. ಅಜಯ್ ಕುಮಾರ್ ಅವರು ಕೂಡ 10ಕ್ಕೆ 8% ದುಡಿತಿದ್ದಾರೆ. 8 ಯಾಕೆ? ಲಿಂಗಾಯತ ಸಮಾಜದ ಮತಗಳನ್ನು ಎಷ್ಟು ಸೆಳೆಸ್ತಾರೆ ದಾಸ್ ಕರಿಯಪ್ಪ ಅವರಿಗೆ ಅಜಯ್ ಕುಮಾರ್, ಆ ಲೆಕ್ಕಾಚಾರದಲ್ಲಿ ಅವರು 10ಕ್ಕೆ 10 ಪಡೆಯಬಹುದು. ಆದರೆ ಸದ್ಯಕ್ಕೆ 10ಕ್ಕೆ 8. ಪ್ರಭಾ ಮಲ್ಲಿಕಾರ್ಜುನ್ ಅವರು, ಅವರ ಮಾವನವರ ಅಕಾಲಿಕ ಮರಣದ ನಂತರ ಆ ಇಡೀ ಪೊಲಿಟಿಕಲ್ ಲೆಗೆಸಿಯನ್ನು, ಶಾಮನೂರು ಪೊಲಿಟಿಕಲ್ ಲೆಗೆಸಿಯನ್ನು ತಾವೇ ರಥಕ್ಕೇರಿ ಸಾರಥಿಯಾಗಿ ಮುಂದೆ ಎಳೆದೊಯ್ಯೋದಕ್ಕೆ ಪತಿ ಮಿನಿಸ್ಟರ್ ಮಲ್ಲಿಕಾರ್ಜುನ್ ಅವರು, ಸಂಸದೆ ಖುದ್ದು ಅವರೇ ಈಗ ಮಗನನ್ನು ಕೂಡ ಗೆಲ್ಲಿಸಿಕೊಳ್ಳೋದಕ್ಕೆ ಬಹುದೊಡ್ಡ ಪ್ಲಾನನ್ನು ಮಾಡಿದ್ದಾರೆ. ಅಲ್ಲಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅಖಾಡಕ್ಕೆ ಬರೋದ್ರಿಂದ ಹಿಡಿದು ಟಿಕೆಟ್ ಸಮರ್ಥ ಅವರಿಗೆ ಸಿಗೋ ಥರ ನೋಡಿಕೊಳ್ಳುವ ತನಕ DK ಶಿವಕುಮಾರ್ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಮನವೊಲಿಸುವ ಪ್ರಯತ್ನಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದು, ಪತಿಯ ಮೂಲಕ ಸಿದ್ದರಾಮಯ್ಯ ಅವರ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ದು ಪ್ರಭಾ ಮಲ್ಲಿಕಾರ್ಜುನ್ ಅವರು. ಆದರೆ ಇಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಬ್ಬರು ತಾಯಿಯಾಗಿ ಮಗನನ್ನು ಗೆಲ್ಲಿಸ್ಕೋಬೇಕು, ಮಗನ ಗೆಲುವನ್ನು ನೋಡಬೇಕು ಅಂತ
ಮಗನ ಯುದ್ಧದಲ್ಲಿ ಪ್ರಥಮ ಸೇನಾನಿಯಾಗಿ ಹೋರಾಡ್ತಿದ್ದಾರೆ. ಆದರೆ ಅವರೇ ಪ್ರಚಾರಕ್ಕೆ ಹೋದಾಗ ಇಷ್ಟು ದಿನ ಯಾವ ಊರಲ್ಲಿದ್ರಿ ಮೇಡಮ್, ನಮ್ಮ ಸಮಸ್ಯೆಗಳು ಗೊತ್ತಾ ಮೇಡಮ್ ಅನ್ನುವಂತಹ ತುಂಬ ಕಟುವಾದ ವಿಮರ್ಶೆಗಳನ್ನು, ಸವಾಲುಗಳನ್ನು ಎದುರಿಸಿದ್ದಾರೆ. ಅಷ್ಟೇ ನಾಜೂಕಾಗಿ ನಗ್ತಾ ನಗ್ತಾ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡಿದ್ದಾರೆ. ಹಿಂದಿಯಲ್ಲಿ ಭಾಷಣ ಮಾಡಿದ್ದನ್ನು BJPಯ ಮತ್ತು ಕನ್ನಡ ಪರ ಸಂಘಟನೆಗಳು ಪ್ರಶ್ನೆ ಮಾಡಿದ್ವು, ಅದೊಂದು ವಿವಾದವೂ ಆಯಿತು. ಆ ಸಂದರ್ಭದಲ್ಲೂ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅತ್ಯಂತ ಸಂಯಮದಿಂದಲೇ ಬಗೆಹರಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ರು. ಹೆಣ್ಣು ಮಕ್ಕಳು ಎಷ್ಟೋ ಸಲ ಇದೇ ಸಮರ್ಥ ಅವರು ಬೀದಿಗೆ ಪ್ರಚಾರಕ್ಕೆ ಹೋದಾಗ ಇಷ್ಟು ದಿನ ಬೇಕಾಯ್ತಾ ನಮ್ಮ ಮನೆಗೆ ಬರೋದಕ್ಕೆ, ನಮ್ಮ ಸಮಸ್ಯೆ ಏನಿದೆ ಗೊತ್ತಾ ನಿಮಗೆ ಪ್ರಶ್ನೆ ಮಾಡ್ತಾರೆ. ಬಹುಪಾಲು ನೀವು ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಮಗನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಏಕಾಂಗಿಯಾಗಿ ಯಾವ ಪ್ರೆಸ್ ಮೀಟ್ಗೂ ಬಿಡಲಿಲ್ಲ. ಅವರೇ ಮಾತಾಡುವ, ತಿದ್ದಿ ಹೇಳಿಕೊಡುವ ಪ್ರಯತ್ನಗಳನ್ನು ಮಾಧ್ಯಮಗಳಲ್ಲಿ ಮಾಡಿದ್ರು. ಇದನ್ನೇ BJP ಸಮರ್ಥ್ಗೇನೂ ಗೊತ್ತಿಲ್ಲ ಹುಡುಗ ಅನ್ನೋ ಒಂದು ನರೇಟಿವ್ ಇನ್ನೂ ಮುಂದುವರೆದು ರಾಹುಲ್ ಗಾಂಧಿ ಅವ್ರನ್ನ ಹೆಂಗೆ ಕರೀತಾರೆ ಆ ರೀತಿ ಕರೀತಿದ್ದಾರೆ. ಆ ಸೆಕೆಂಡ್ರಿ ಓದ್ಕೊಂಬಂದಿದ್ದಾರೆ ಅವರು ಕೂಡ. ಆದರೆ ರಾಜಕಾರಣಕ್ಕೆ ಹೊಸ್ತು, ಅವ್ರು ಯಾವ ರೀತಿ ನೋಡ್ತಾರೆ, ಯಾವ ರೀತಿ ನಿಭಾಯಿಸ್ತಾರೆ ಮುಖ್ಯ ಆಗತ್ತೆ. ಆದರೆ ಬಡವ ವರ್ಸಸ್ ಶ್ರೀಮಂತನ ಯುದ್ಧ ಅಂತ ಹಳ್ಳಿಗರು ಹೇಳ್ತಿರುವಂಥದ್ದನ್ನು ನಾನು ಖುದ್ದಾಗಿ ಕೇಳಿದ್ದೀನಿ, ನೋಡಿದ್ದೀನಿ. ಬೂತ್ ಮಟ್ಟದಲ್ಲಿ ಆ ಒಂದು ವಿಮರ್ಶೆ, ಟೀಕೆ, ವ್ಯತ್ಯಾಸಗಳನ್ನು ನಾನು ನಿಮಗೆ ಕೊಡಬಲ್ಲೆ. ಇನ್ನು 5ನೇ ಗೇಮ್ ಚೇಂಜರ್ ಚಿಕ್ಕಬಳ್ಳಾಪುರದ ಶಾಸಕರು ಪ್ರದೀಪ್ ಈಶ್ವರ್ ಅವರು. ಡೈಲಾಗ್ ಹೊಡೆದ ಕೂಡಲೇ ಎಲ್ಲ ಚುನಾವಣೆಗಳು ಬದಲಾಗೋದಿಲ್ಲ, ನರೇಟಿವ್ ಚೇಂಜ್ ಆಗೋದಿಲ್ಲ. ಒಂದೇನಿರುತ್ತೆ ಅದನ್ನು ಪ್ಯಾಟ್ರನ್ನನ್ನು ಬ್ರೇಕ್ ಮಾಡಬೇಕು ಅಂದರೆ ಆ ಸಮುದಾಯದ, ಆ ಸಮಾಜಗಳ ಒಲವು ನಿಲುವುಗಳು ಸ್ವಲ್ಪ ಮಟ್ಟಿಗಾದರೂ 60% ಆದರೂ ನಮ್ಮ ಕಡೆ, 55% ಆದರೂ ನಮ್ಮ ಕಡೆ ಇರಬೇಕಿತ್ತು. ಇಲ್ಲಿ ಅಲ್ಪಸಂಖ್ಯಾತರಿಗೆ ಬಹುದೊಡ್ಡ ವಿರೋಧ ಇತ್ತು. ಹಾಗೆ ನೋಡಿದ್ರೆ 80,000 ಮತದಾರರು ಅವರಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಒಂದು ಆಜಾದ್ ನಗರದಲ್ಲಿ ಒಂದು ಪಾದಯಾತ್ರೆ ಮಾಡಿ, ನಿಮಗೆ ಈ ಸಲ ಅನ್ಯಾಯ ಆಗಿರ್ಬೋದು, 28ಕ್ಕೆ ನಿಮ್ಗೆ ಲಾಭ ಆಗಬಹುದು, ನೀವು ತಲೆಕೆಡ್ಸ್ಕೋಬೇಡಿ, ನಾವೆಲ್ಲ ಇರ್ತೀವಿ ಅಂತ ಹೇಳಿಕೆ ಕೊಟ್ಟು ನಾನು ಅಹಿಂದ ಅಂತ ಹೇಳಿದಿದ್ರೆ, ಎಸ್ ಪ್ರದೀಪ್ ಈಶ್ವರ್ ಅವರೇ ನೀವು ಅಹಿಂದ ನಾಯಕರೇ, ಯುವ ನಾಯಕರೇ, ನೋ ಡೌಟ್. ಅಲ್ಲಿ ಅಂಡರ್ ಕರೆಂಟ್ ಹೇಗಿದೆ ಅಂದರೆ 60% ಜನ ಪಾಳೆಗಾರಿಕೆಯ ರಾಜಕಾರಣಕ್ಕೆ ಬ್ರೇಕ್ ಬೇಕು, ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಬೇಕು, ಬಡವ ಗೆಲ್ಲಬೇಕು, ಹಮಾಲಿ ಮಗ ಗೆಲ್ಲಬೇಕು ಅಂತಿದ್ದಾರೆ. ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅಂತ BJP ಅವ್ರು ಮಾತಾಡ್ತಿದ್ದಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಿತ್ತು ಅಂತಿದ್ದಾರೆ. ಆ ನರೇಟಿವನ್ನು ಬ್ರೇಕ್ ಮಾಡುವ ಯಾವ ಪ್ರಯತ್ನಗಳನ್ನು ಕಾಂಗ್ರೆಸ್ ಮಾಡಲೇ ಇಲ್ಲ. ತಿದ್ಕೋಬೇಕಿತ್ತು. VS ಉಗ್ರಪ್ಪ ಅವ್ರು ಬರ್ತಾರೆ, ನೀವು ಗೆಲ್ಲೋ ತಾಕತ್ತು ಬೆಳೆಸ್ಕೊಂಡ ಮೇಲೆ ಟಿಕೆಟ್ ಕೇಳಬೇಕಿತ್ತು ಅಂತ ಅಲ್ಪಸಂಖ್ಯಾತರು ವಿಚಾರವಾಗಿ ಹೇಳ್ತಾರೆ. ಆ ಮಾತಾಡೋಕ್ಕೆ ಬರೆದಿರುವಂತಹ ಒಂದು ಕಾಲಕ್ಕೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವ್ರು ನೆಲಪಾಡ್, ಗಡ್ಡ ಟೋಪಿ ಇದ್ದವರೆಲ್ಲ ಮುಸಲ್ಮಾನರಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ನೆಗೆಟಿವ್ ಆಗ್ತಲೇ ಬಂತು. ಹಾಗೆ ನೋಡಿದ್ರೆ ಇದೇ ಶಾಮನೂರ್ ಶಿವಶಂಕರಪ್ಪ ಅವರ ಪುತ್ರ ಮಲ್ಲಿಕಾರ್ಜುನ್ ಅವರು ಜಮೀರ್ಗೆ ವಿರುದ್ಧ ಹೇಳಿಕೆ ಕೊಟ್ಟಾಗಿನಿಂದಲೇ ಅಲ್ಪಸಂಖ್ಯಾತರ ಅಂತರ ಹೆಚ್ಚಾಗ್ತಿತ್ತು. ಆದರೆ ಕತ್ತಲ ರಾತ್ರಿಯ ರಾಜಕಾರಣದಲ್ಲಿ 20,000 ಕೊಟ್ಟು ಕೂಡಲೇ ಅಲ್ಪಸಂಖ್ಯಾತರು ತಮ್ಮ ಮತವನ್ನು, ಸ್ವಾಭಿಮಾನವನ್ನು 8,000ಕ್ಕೋ 5,000ಕ್ಕೋ 10,000ಕ್ಕೋ ಮಾರಿಕೊಳ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಅದಾದರೂ ಕೂಡ 60% 70% ಆಗಬಹುದಾ? ಮೌಲ್ಯಗಳನ್ನು ಮುಂದೆ ಕೂರಿಸ್ಕೊಂಡು ದೊಡ್ಡ ದೊಡ್ಡ ಅಲ್ಪಸಂಖ್ಯಾತ ಸಮಾಜದ ಧಾರ್ಮಿಕ ನಾಯಕರನ್ನು ಮುಂದೆ ಕೂರಿಸ್ಕೊಂಡು ಪ್ಲಾಸ್ಟಿಕ್ ಚೇರ್ಗಳಲ್ಲಿ ನಾವು ನಾಯಕರು ಅಂತ ಬಂದಂತಹ ಕೆಲವರು ಏನಿದ್ದಾರೆ, ಜಮೀರ್ ಹೊರತುಪಡಿಸಿ ಹ್ಯಾರಿಸ್ ಇರಬಹುದು, ಒಂದಷ್ಟು ನಾಯಕರು ಯಾವ ಮೆಸೇಜ್ ಕೊಟ್ಟರು? ಅವರಿಗೆ ನಾವು ಕೊಡೋ ಗೌರವ ಇಷ್ಟೇ ಅನ್ನೋ ಮೆಸೇಜನ್ನೇ ಕೊಟ್ಟರು. ಇವೆಲ್ಲವೂ ಕೂಡ ನೋಡಿ ಒಬ್ಬ ಅಹಿಂದ ನಾಯಕ, ಯುವ ನಾಯಕರಾಗಿ ಪ್ರದೀಪ್ ಈಶ್ವರ್ ಅವರು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆಗಿರೋ ತಪ್ಪುಗಳನ್ನು ತಿದ್ದುವ ದಿನಗಳಿದ್ದಾವೆ, ತಿದ್ದುಕೊಳ್ಳೋಣ, ಮುಂದೆ ಹಿಂಗೆ ಹೋಗೋಣ ಅಂತ ಹೇಳಬೇಕಿತ್ತೇ ವಿನಃ ನೀವು ಮುಟ್ಟಾಳರು, ಅಯೋಗ್ಯರು, BJPಯವರು ಅಂತ ತಮ್ಮ ಸರ್ಕಾರ ಇದೆ, ಪೊಲೀಸರು ನಮ್ಮವರಿದ್ದಾರೆ ಅಂತ BJP ಕಾರ್ಯಾಲಯದ ಮುಂದೆ ಕಾಂಗ್ರೆಸ್ನ ಬಾವುಟ ಹಾರಿಸಿದ್ದು ಸರಿಯಾದ ಒಂದು ರಾಜಕಾರಣ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಸಿದ್ದರಾಮಯ್ಯ ಅವ್ರಿಗೆ ಬೈತಾರೆ BJPಯವರು, ಆಗತ್ತಾ? ಯಾರು ಬೈತಾರೋ ಅವರನ್ನು ಟೀಕಿಸ್ಬೇಕು. ಇಡೀ ಪಕ್ಷವನ್ನು ಟೀಕಿಸುವಂಥದ್ದು ಎಷ್ಟು ಸರಿ? ಆ ಕಾರಣಕ್ಕೋಸ್ಕರನೇ ದಾವಣಗೆರೆಯಲ್ಲಿ ಹಳ್ಳಿಗಳಲ್ಲಿ ಜನ ನಮ್ಗೆ ಹೊರಗಡೆಯಿಂದ ಬಂದವ್ರಿಗೆಲ್ಲ ನಾವು ಕೇರ್ ಮಾಡಲ್ರಿ, ನಮಗೆ ದಾಸ್ ಕರಿಯಪ್ಪ ಯಾವಾಗಾದರೂ ಸಿಗ್ತಾನೆ, ಸಮರ್ಥ್ ಯಾವಾಗಾದ್ರೂ ಸಿಗ್ತಾನೆ, ಪ್ರದೀಪ್ ಈಶ್ವರ್ ನೋಡಿಕೊಂಡು ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಾ ಅಂತಲೇ ಮಾತಾಡಿದ್ದಾರೆ. ಸೊ ಪ್ರದೀಪ್ ಈಶ್ವರ್ ಅವರ ಹೇಳಿಕೆ ಅನಂತರದಲ್ಲಿ ಅವರ ನಡೆ ಎಲ್ಲವೂ ಕೂಡ ಸಮರ್ಥ್ ಅವರ ಸೋಲು ಗೆಲುವಿನ ಲೆಕ್ಕವನ್ನು ಬದಲಿಸುವ ಗೇಮ್ ಚೇಂಜರ್ ರೀತಿಯಲ್ಲೇ
ಪ್ರದೀಪ್ ಈಶ್ವರ್ ಅವರು ಕಾಣ್ತಾರೆ. ಒಂದು ವೇಳೆ ಪಾಸಿಟಿವ್ ಆಗಿರಬಹುದು, ನೆಗೆಟಿವ್ ಜಾಸ್ತಿ ಆಗಿರಬಹುದು ಅಂತಲೇ ಮೇಲ್ನೋಟಕ್ಕೆ ಭಾಸವಾಗ್ತಿದೆ. ಇದು ಬಿಟ್ಟರೆ 6ನೇ ಗೇಮ್ ಚೇಂಜರ್ ಅಫ್ಜಲ್ ಕೊಡ್ಲಿಪೇಟೆ SDPI ಅಭ್ಯರ್ಥಿ. ದಾವಣಗೆರೆ ದಕ್ಷಿಣ ಕುಟುಂಬದ ಆಸ್ತಿ ಅಲ್ಲ, ಇದು ಸ್ವಾಭಿಮಾನ ಮತ್ತು ಬದಲಾವಣೆಯ ಚುನಾವಣೆ. ನೀವು SDPI ಗೆಲ್ಲಿಸಿ ಅಂತ ಓಡಾಡ್ತಿದ್ದಾರೆ. CM ಇಬ್ರಾಹಿಂ ಸೇರಿದಂತೆ ಒಂದಷ್ಟು ಪ್ರಗತಿಪರ ಮುಸಲ್ಮಾನರೇನಿದ್ದಾರೆ ಅವರೆಲ್ಲರೂ ಕೂಡ SDPI ಜೊತೆಯಲ್ಲಿ ನಿಂತಿರುವಂಥದ್ದು. ವಿಶೇಷವಾಗಿ ಯುವಕರು. ಈ ಲೆಕ್ಕ ನೋಡಿದ್ರೆ ಈ ಹಿಂದೆ ಕೂಡ ಒಂದಷ್ಟು ಮತಗಳನ್ನು ಪಡೆದಿದೆ SDPI. ಆದರೆ ಗೆಲ್ಲುತ್ತೆ ಗ್ಯಾರಂಟಿ ಇಲ್ಲ. ಆದರೆ ಬಹುದೊಡ್ಡ ಗೇಮ್ ಚೇಂಜರ್ ಆಗುತ್ತೆ. 20-25 ಸಾವಿರ SDPI ಕೊಡ್ಲಿಪೇಟೆ ಅವರು ಪಡ್ಕೊಂಡ್ರೆ ಅಭ್ಯರ್ಥಿ, ನೋ ಡೌಟ್ ಅದು BJPಗೆ ಲಾಭ ಆಗುತ್ತೆ. ಈಗಲೂ 27,000 ಲೀಡು ವ್ಯತ್ಯಾಸ ಇದ್ದಿದ್ದು ಲಾಸ್ಟ್ ಚುನಾವಣೆಯಲ್ಲಿ. ಈಗಲೂ ಅದೇ ಲೀಡ್ ಸಿಗುತ್ತೆ ಕಾಂಗ್ರೆಸ್ಗೆ? ಸಾಧ್ಯ ಇಲ್ಲ. ಒಂದು ವೇಳೆ ಸಿಕ್ಕರೂ ಕೂಡ 2,000 3,000 ಅದು ಗೆಲುವಲ್ಲ. ಇಡೀ ಸರ್ಕಾರ ಬಂದು ಕೂತು ಉಪಚುನಾವಣೆ, ಅದು ಸೂತಕದ ಮನೆಯ ಒಂದು ಸಿಂಪತಿ ಇದ್ದಂತಹ ಸಂದರ್ಭದಲ್ಲಿ ಗೆಲ್ಲಕ್ಕಾಗಲಿಲ್ಲ, ಕಡಿಮೆ ಲೀಡು ಅಂದರೆ ಅದು ಗೆಲುವೇ ಅಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಈ ಕ್ಷಣಕ್ಕೂ ಕೂಡ ರೂರಲಲ್ಲಿ 24 ಹಳ್ಳಿಗಳಲ್ಲಿ ಫೈಟ್ ಇದೆಯೇ ವಿನಃ ಒಂದು ಸೈಡ್ ಇಲ್ಲ. ಕೆಲವು ಕಡೆ ಸಿರಮಗೊಂಡನಹಳ್ಳಿ ಇಂತಹ ಕಡೆ ಒಂದು ಸ್ವಲ್ಪ ಮುಂದೆನೇ ಇದೆ ಕಾಂಗ್ರೆಸ್. ಇನ್ನುಳಿದ ಕಡೆ ಬಹುಪಾಲು ಹದಡಿ ಸಿಟಿಯಲ್ಲೇ ಅಲ್ಲೂ ಕೂಡ ಕಷ್ಟ ಇದೆ. ಫೈಟ್ ಎರಡೂ ಕಡೆ ಇದೆ. ಅಲ್ಪಸಂಖ್ಯಾತರಲ್ಲ, ಹಿಂದುಳಿದವರಲ್ಲಿ, ಕುರುಬರಲ್ಲಿ ಮತ್ತು ಉಪ್ಪಾರರಲ್ಲಿ ಮರಾಠ ಇಂಪಾರ್ಟೆಂಟ್ ಆಗಿ ಪ್ಯೂರ್ BJP ಪಂಚಮಸಾಲಿಯ ಮತಗಳು ನಿಜಕ್ಕೂ ಕಟ್ಟು ಕದಲದೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಸಿಕ್ಬಿಟ್ರೆ ಗೆಲ್ಲುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಈ 6 ಗೇಮ್ ಚೇಂಜರ್ಸ್, ಅದರಲ್ಲಿ ಸುಮಾರು 4 ಜನ ಲೋಕಲ್ ಲೀಡರ್ಸ್ ಇದ್ದಾರೆ. ಇವರು ನಿಜಕ್ಕೂ ಗೇಮ್ ಚೇಂಜರ್ಸ್ ಆಗಿ ಏನು ಮಾಡಬಹುದು? ನಿಮ್ಮ ಪ್ರಕಾರ ಈ ಗೇಮ್ ಚೇಂಜರ್ಸ್ ಕಾರಣಕ್ಕೆ ದಾಸಕರಿಯಪ್ಪ ಅವ್ರು ಗೆಲ್ತಾರೋ ಅಥವಾ ಸಮರ್ಥ್ ಗೆಲ್ತಾರೋ ಅಥವಾ SDPI ಅಭ್ಯರ್ಥಿ ಗೆಲ್ತಾರೋ? ಕಮೆಂಟ್ ಮಾಡಿ.